Welcome back to my channel. Nanu Vinitha Katti. I'm an education counselor. Uh, Today we are here to discuss about the topic of options for MBBS in abroad. ತುಂಬ ಜನ ಸ್ಟೂಡೆಂಟ್ಸು ಮ್ಯಾಮ್ ಇಂಡಿಯಾಲೇ ಆಗಿಲ್ಲ ಅಂದರೆ ಐ ಆಮ್ ಪ್ಲಾನಿಂಗ್ ಟು ಗೋ ಫಾರ್ ಅಬ್ರಾಡ್. ಬಟ್ ಅಬ್ರಾಡ್ ಅಂತ ಬಂದಿದ ತಕ್ಷಣ ವಿ ಆರ್ ವೆರಿ ಕನ್ಫ್ಯೂಸ್ಡ್. ಯಾವ ಕಂಟ್ರಿ ಸೆಲೆಕ್ಟ್ ಮಾಡಬೇಕು, ಎಲ್ಲಿ MBBS ಎಜುಕೇಷನ್ ಚೆನ್ನಾಗಿದೆ, ಯಾವ ಯೂನಿವರ್ಸಿಟಿಗಳಿದೆ, ಮತ್ತು ಇಲ್ಲಿ ಬಜೆಟ್ ಎಷ್ಟಾಗುತ್ತೆ ಅಂತ. ಸೊ ದಿಸ್ ಇಸ್ ಸಮ್ ಆಫ್ ದ ಮೇನ್ ಕನ್ಸರ್ನ್ಸ್. ಯಾರಿಗೆ whoever is planning for abroad, ಅವ್ರಿಗೆ ಮೇನ್ ಕನ್ಸರ್ನ್ಸ್ ಬಂದು ಇದೆ ಕ್ವೆಶನ್ಸ್, right? So today I thought I will give you a brief idea about this. So I will need to talk about ಯಾವ್ಯಾವ ಕಂಟ್ರೀಸ್ ನೀವು ಲುಕ್ ಇಂಟು ಮಾಡ್ಬೋದು, ಮತ್ತು ಈ ಕಂಟ್ರಿಗಳಲ್ಲಿ ನಿಮಗೆ ಯಾವ್ಯಾವ ಯೂನಿವರ್ಸಿಟೀಸ್ ಇದೆ, ಈ ಕಂಟ್ರಿಗಳಲ್ಲಿ ಡ್ಯೂರೇಷನ್ ಆಫ್ ದ ಕೋರ್ಸ್ ಎಷ್ಟಿರುತ್ತೆ, ಆ್ಯಂಡ್ ಈ ಕಂಟ್ರಿಗಳಲ್ಲಿ ನಿಮಗೆ ಓದ್ತಾ ಇದ್ದೀರಾ MBBS ಪ್ರೋಗ್ರಾಮ್ ಅಂದರೆ ನಿಮಗೆ ಓವರ್ ಆಲ್ ಬಜೆಟ್ ಎಷ್ಟಾಗುತ್ತೆ ಅಂತ. Okay, so I am going to cover all this topic. Okay, so do watch the video till the end so that you get complete information sigate, and I am very sure it will help you out to shortlist or cut down your options. So ನೀವು ಎಂಡವರೆಗೂ ವಾಚ್ ಮಾಡಿದ್ರೆ ಐ ಆಮ್ ಶೋರ್ ನಿಮಗೆ ಒಂದು ಆಪ್ಷನ್ಸ್ನ ಕಟ್ ಡೌನ್ ಮಾಡಿ ಓಕೆ ಐ ಕ್ಯಾನ್ ಶಾರ್ಟ್ಲಿಸ್ಟ್ ದೀಸ್ ಟು ಕಂಟ್ರೀಸ್ ಅಂತ ನಿಮಗೆ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. Okay, so let's begin with our topic today, that is for options for MBBS abroad 2020. Okay. ಸೊ ದ ಫಸ್ಟ್ ಇವಾಗ ಆಪ್ಷನ್ಸ್ ಫಸ್ಟು ಹೇಗಿರುತ್ತೆ ಅಂದರೆ ಇವಾಗ ಅಬ್ರಾಡ್ ಅಂತ ಬಂದಿದ ತಕ್ಷಣ ಯು ಹ್ಯಾವ್ ಆಪ್ಷನ್ಸ್ ಲೈಕ್ MBBS ಇನ್ ಯುಕ್ರೇನ್, MBBS ಇನ್ ರಷ್ಯಾ, MBBS ಇನ್ ಕಜಾಕಿಸ್ತಾನ್, MBBS in Kyrgyzstan, MBBS in Philippines, and MBBS in Georgia and China, right? So these are some of the options what you have. So first let's begin with MBBS in Ukraine. Okay. MBBS in Ukraine ಅಂತ ಅಂದಿದ ತಕ್ಷಣ ಯುಕ್ರೇನ್ ಯು ಆಲ್ರೆಡಿ ನೋ ಇಟ್ ಇಸ್ ಅ ಯುರೋಪಿಯನ್ ಕಂಟ್ರಿ. ಅದು ಬಂದು ಈಸ್ಟರ್ನ್ ಪಾರ್ಟ್ ಆಫ್ ದ ಯುರೋಪ್ ಅಲ್ಲಿ ಲೊಕೇಟ್ ಆಗಿದೆ, ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರೀಸ್ ಆಫ್ ಯುರೋಪ್. ಒಟ್ಟು ಯುರೋಪ್ ಅಲ್ಲಿ ನೀವು ನೋಡಿದ್ರೆ 48 ದೇಶಗಳಿದೆ, ಅದರಲ್ಲಿ ಯುಕ್ರೇನ್ ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರಿ ಬೈ ಏರಿಯಾ ಅಂತಾನೆ ಹೇಳ್ಬೋದು. ಆ್ಯಂಡ್ ದ ಕ್ಯಾಪಿಟಲ್ ಸಿಟಿ ಆಫ್ ಯುಕ್ರೇನ್ ಬಂದು ಕೀವ್. ಓಕೆ, ಸೊ ಯುಕ್ರೇನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ MBBSಗೆ ಅಂತಂದ್ರೆ ಇಟ್ ಇಸ್ ಅ ವೆರಿ ಗುಡ್ ಆಪ್ಷನ್, ಬಿಕಾಸ್ ಇಲ್ಲಿವರೆಗೂ many students who have gone there have given a very positive feedback about the university and the quality of education there. Okay, Ukraine maintains one of the European standards. Okay, ali standard of living is also very good, and the cost of living is also quite affordable for Indian students, right? And Ukraine anta bandiದ ತಕ್ಷಣ ನಿಮಗೆ the duration of the course, that is duration of MBBS is for 6 years. ಸೊ ಈ 6 years ಹೇಗಿದೆ ಅಂದರೆ ಫಸ್ಟ್ 3 years ಬಂದು ನಿಮಗೆ ಕಂಪ್ಲೀಟ್ ಥಿಯರಿ ಇರುತ್ತೆ, ಆ್ಯಂಡ್ ನೆಕ್ಸ್ಟ್ 3 years ಏನಿರುತ್ತೆ ದಟ್ ಇಸ್ 4th, 5th ಆ್ಯಂಡ್ 6th ಇಯರಲ್ಲಿ ನಿಮಗೆ ಮೆಜಾರಿಟಿ ಆಫ್ ದ ಕ್ಲಾಸಸ್ ಆರ್ ಪ್ರಾಕ್ಟಿಕಲ್ಸ್ ಆರ್ ಹಾಸ್ಪಿಟಲ್ ವಿಸಿಟ್ಸ್ ಇರುತ್ತೆ. ಸೊ ನಿಮಗೆ ಇಲ್ಲಿ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ. ಓಕೆ, ಆ್ಯಂಡ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಏನಿದೆ ಇಟ್ ಇಸ್ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್. ನಿಮಗೆ ಪಾಠ ಮಾಡೋದೇನಿದೆ 6 ವರ್ಷ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಇಂಗ್ಲಿಷ್ ಮೀಡಿಯಮಲ್ಲೇ ಪಾಠ ಮಾಡ್ತಾರೆ. ಓಕೆ, ಆ್ಯಂಡ್ ದ ಯೂನಿವರ್ಸಿಟೀಸ್ ಅಂತ ಬಂದಿದ ತಕ್ಷಣ ಒಟ್ಟಾರೆ ನೀವು ನೋಡಿದ್ರೆ ಯುಕ್ರೇನಲ್ಲಿ ಅರೌಂಡ್ 34 ಮೆಡಿಕಲ್ ಯೂನಿವರ್ಸಿಟೀಸ್ ಇದೆ, ಔಟ್ ಆಫ್ ವಿಚ್ ಇಫ್ ಯು ಸಿ ಅರೌಂಡ್ 16 ಯೂನಿವರ್ಸಿಟೀಸ್ ಮಾತ್ರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ಡ್ ಆಗಿದೆ. ಸೊ ನೀವು ಯುಕ್ರೇನಲ್ಲಿ MBBSಗೆ ಆಪ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯು ಶುಡ್ ಓನ್ಲಿ ಗೋ ಫಾರ್ ದೀಸ್ 16 ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್. ಸೊ ಈ 16 ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಯೂನಿವರ್ಸಿಟೀಸಲ್ಲೂ ನಿಮಗೆ ಗೌರ್ಮೆಂಟ್ ಯೂನಿವರ್ಸಿಟಿ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬರುತ್ತೆ. ಓಕೆ, ಸೊ ಮೇಕ್ ಶೋರ್ ಯು ಆಲ್ವೇಸ್ ಗೋ ಫಾರ್ ಗೌರ್ಮೆಂಟ್ ಯೂನಿವರ್ಸಿಟೀಸ್. ಓಕೆ, ನಿಮಗೆ ಯುಕ್ರೇನಲ್ಲಿ ತುಂಬ ಒಳ್ಳೆ ಆಪ್ಷನ್ಸ್ ಇದೆ. ಇಫ್ ಯು ಟಾಕ್ ಅಬೌಟ್ ದ ಯೂನಿವರ್ಸಿಟೀಸ್, ಇಫ್ ಐ ನೇಮ್ ಸಮ್ ಆಫ್ ದ ಯೂನಿವರ್ಸಿಟೀಸ್ ಅಂದರೆ you can opt for Zaporozhye State Medical University. Okay, and then you have O.O. Bogomolets National Medical University. You can also opt for Lviv National Medical University, V.N. Karazin National Medical University, and Kharkiv National Medical University. So ಇದೇನಿದೆ ಇದು ಟಾಪ್ 5 ಯೂನಿವರ್ಸಿಟೀಸ್ ಆಫ್ ಯುಕ್ರೇನ್ ಅಂತಾನೆ ಹೇಳ್ಬೋದು. ಓಕೆ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ sought after universities for Indian students. Illi the quality of education is very high, and it has a very good teaching faculties. Okay, they have very good international teaching faculties.
ನಿಮಗೆ ಕಂಪ್ಲೀಟ್ ಪಾಠ ಏನಿದೆ ಇಂಗ್ಲಿಷ್ ಮೀಡಿಯಮಲ್ಲಿ ಇರುತ್ತೆ. ಜೊತೆಗೆ ನಿಮಗೆ ಫಸ್ಟ್ ಇಯರಲ್ಲಿ ಎವ್ರಿ ಡೇ ನಿಮಗೆ 1 hour ಲೋಕಲ್ ಲ್ಯಾಂಗ್ವೇಜ್ ಪಾಠ ಕೂಡ ತಿಳಿಸ್ಕೊಡ್ತಾರೆ. ಏನಕ್ಕೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದರೆ, ನೀವು 4th ಇಯರಿಂದ ಆಸ್ ಐ ಸೆಡ್ ನಿಮಗೆ ತುಂಬ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ, ದಟ್ ಇಸ್ ಹಾಸ್ಪಿಟಲ್ ವಿಸಿಟ್ಸ್ ಇರೋದ್ರಿಂದ ನಿಮಗೆ ಪೇಷಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಬರಲಿ ಅಂತ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ನ ಹೇಳ್ಕೊಡ್ತಾರೆ. ಬಟ್ ನನ್ ಆಫ್ ದ ಸಬ್ಜೆಕ್ಟ್ಸ್ ವಿಲ್ ಬಿ ಥಾಟ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್. ನೀವೇನು ಎಕ್ಸಾಮ್ ಬರೆಯೋದಿದೆ, ನಿಮ್ಮ ಸಬ್ಜೆಕ್ಟ್ಸ್ ಏನು ಓದ್ತೀರಾ ಅದು ಬಂದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮೇ ಇರುತ್ತೆ. ಓಕೆ, ಆ್ಯಂಡ್ ಯುಕ್ರೇನ್ ಇಟ್ ಇಸ್ ಆಲ್ಸೋ ಅ ಸೇಫ್ ಕಂಟ್ರಿ ಅಂತ ಹೇಳ್ಬೋದು, ಬಿಕಾಸ್ ಅಲ್ಲಿ ಕ್ರೈಮ್ ರೇಟ್ ಇಸ್ 0 ಆ್ಯಂಡ್ ದ ಲಿಟ್ರಸಿ ರೇಟ್, ದಟ್ ಇಸ್ ಇಫ್ ಯು ಸಿ ದ ಲಿಟ್ರಸಿ ರೇಟ್ ಆಫ್ ಯುಕ್ರೇನ್ ಇಟ್ ಇಸ್ 96%. Okay, so it is a good developed country, safe country, very peace and calmful country ಅಂತಾನೆ ಹೇಳ್ಬೋದು. And Indian students ಗೆ especially it is very accommodating or very adjusting. ತುಂಬಾ ಇಂಡಿಯನ್ ಸ್ಟೂಡೆಂಟ್ಸ್ ಬೇಗ ಅಡ್ಜಸ್ಟ್ ಆಗ್ತಾರೆ ಅಲ್ಲಿ, ಸೊ ಯಾವುದೇ ತರ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು. And coming to the hostel facilities, they have very good hostel facilities, government hostels ನಿಮಗೆ ಅವೈಲಬಲ್ ಇದೆ ಅಲ್ಲಿ. Okay, and if I talk about the fee structure ಏನಿದೆ ಯುಕ್ರೇನಲ್ಲಿ ಅಂತ ನೋಡಿದ್ರೆ, ವರ್ಷಕ್ಕೆ ನಿಮಗೆ ಅರೌಂಡ್ 2,70,000 ಇಂದ ಹಿಡಿದು ಅಪ್ ಟು 3,20,000 ವರೆಗೂ ಹೋಗುತ್ತೆ. ದಟ್ ಇಸ್ ಅರೌಂಡ್ 2,70,000 to 75,000 ಇಂದ ಅಪ್ ಟು 3,20,000 ಪರ್ ಇಯರ್ ಬಂದು ನಿಮ್ಮ ಟ್ಯೂಷನ್ ಫೀಸ್ ಇರುತ್ತೆ. ಓಕೆ, ಆ್ಯಂಡ್ ಹಾಸ್ಟೆಲ್ ಖರ್ಚುಗಳು ಏನಿರುತ್ತೆ, ಹಾಸ್ಟೆಲ್ ಚಾರ್ಜಸ್ ಅಂತ ನೋಡಿದ್ರೆ ಅರೌಂಡ್ ಅರೌಂಡ್ 70,000 to 80,000 ಪರ್ ಇಯರ್ ಬಂದು ನಿಮ್ಮ ಹಾಸ್ಟೆಲ್ ಚಾರ್ಜಸ್ ಆಗುತ್ತೆ. ಆ್ಯಂಡ್ ಊಟದ ಖರ್ಚು ಏನಿದೆ ನಿಮಗೆ 3 meals ಪರ್ ಡೇ ಅಂತ ನೋಡಿದ್ರೆ ಅರೌಂಡ್ 7,000 to 8,000 ಇಂಡಿಯನ್ ಕರೆನ್ಸಿಯಲ್ಲಿ 7,000 to 8,000 ಪರ್ ಮಂತ್ ಬಂದು ನಿಮ್ಮದು ಊಟದ ಖರ್ಚು ಇರುತ್ತೆ. ಸೊ ಓವರ್ ಆಲ್ ಬಜೆಟ್ ಇಫ್ ಯು ಆರ್ ಸೀಯಿಂಗ್ ಫಾರ್ ಯುಕ್ರೇನ್ ಇಟ್ ವಿಲ್ ಬಿ ಸಮ್ವೇರ್ ಬಿಟ್ವೀನ್ 25 lakh is the minimum and average ಏನಿದೆ, it is around 25 lakhs going up to 28 to 30 lakhs for your entire duration of 6 years. So 6 ವರ್ಷದ ಕೋರ್ಸ್ಗೆ ನಿಮಗೆ ಅರೌಂಡ್ 25 lakhs ಇಂದ ಹಿಡಿದು 30 lakhs ವರೆಗೂ ಹೋಗುತ್ತೆ, ವಿಚ್ ಇನ್ಕ್ಲೂಡ್ಸ್ ನಿಮ್ದು 6 ವರ್ಷದ ಟ್ಯೂಷನ್ ಫೀಸು, 6 years ಆಫ್ ಯುವರ್ ಹಾಸ್ಟೆಲ್ ಫೆಸಿಲಿಟಿ, 6 years ಆಫ್ ಯುವರ್ ಫುಡ್ಡಿಂಗ್, ದಟ್ ಇಸ್ ನಿಮ್ಮ ಮೆಸ್ ಚಾರ್ಜಸ್. ಇದೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ದಿಸ್ ವಿಲ್ ಬಿ ದ ಆವ್ರೇಜ್ ಬಜೆಟ್. ಆ್ಯಂಡ್ ಅಗೇನ್ ನಾನು ಏನು ಬಜೆಟ್ ಕೊಟ್ಟಿದ್ದೀನಿ ಇಟ್ ವೇರೀಸ್ ಫ್ರಮ್ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ. ದಿಸ್ ಇಸ್ ಅನ್ ಆವ್ರೇಜ್ ಬಜೆಟ್ ಫಾರ್ ಯುಕ್ರೇನ್ ಇಫ್ ಯು ಆರ್ ಲುಕಿಂಗ್ ಫಾರ್. ಇದಕ್ಕಿಂತ ಕೆಳಗಡೆ ನೀವು ಹೋದರೆ ಇಟ್ ವಿಲ್ ಫಸ್ಟ್ ಆಫ್ ಆಲ್ ಇದಕ್ಕಿಂತ ಕೆಳಗಡೆ ನಿಮಗೆ ಹೋಗೋಕ್ಕೂ ಆಗೋದಿಲ್ಲ, ಆ್ಯಂಡ್ ದ ಯೂನಿವರ್ಸಿಟೀಸ್ ವಿಲ್ ನಾಟ್ ಬಿ ವೆರಿ ಗುಡ್ ಆರ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. Okay, so that is about MBBS in Ukraine. So next we will talk about MBBS in Russia. Okay, ರಷ್ಯಾ ಅಂತ ಬಂದಿದ ತಕ್ಷಣ ಹೇಳ್ಬೋದು, ಯಾವಾಗ MBBS ಅಬ್ರಾಡ್ ಅಂತ ಶುರು ಆಯಿತು ಆವಾಗ ಫಸ್ಟ್ ಹಾಟೆಸ್ಟ್ ಡೆಸ್ಟಿನೇಷನ್ ಇದ್ದಿದೆ ರಷ್ಯಾ. ಮೆನಿ ಸ್ಟೂಡೆಂಟ್ ಯೂಸ್ ಟು ಪ್ರಿಫರ್ ಟು ಗೋ ಟು ರಷ್ಯಾ ಫಾರ್ ದರ್ MBBS ಸ್ಟಡೀಸ್. ಓಕೆ, ಸೊ ಎವ್ರಿ ಇಯರ್ ಇವಾಗಲೂ ಕೂಡ ಮೆನಿ ಸ್ಟೂಡೆಂಟ್ಸ್ ಪ್ರಿಫರ್ ಟು ಗೋ ಟು ರಷ್ಯಾ. ಬಟ್ ರಷ್ಯಾ ಅಲ್ಲಿ ನೀವು ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡೋಕೆ ಹೋದರೆ ಇಟ್ ಇಸ್ ಅ ವೆರಿ ಟ್ರಿಕಿ ಪ್ರಾಸೆಸ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ರಷ್ಯಾ ಅಲ್ಲಿ ಒಟ್ಟಾರೆ ನೀವು ನೋಡಿದ್ರೆ ಅರೌಂಡ್ 84 ಮೆಡಿಕಲ್ ಯೂನಿವರ್ಸಿಟೀಸ್ ಇದೆ. ಓಕೆ, ಔಟ್ ಆಫ್ ವಿಚ್ ಓನ್ಲಿ 86 ಮೆಡಿಕಲ್ ಯೂನಿವರ್ಸಿಟೀಸ್ ಇದೆ. ಔಟ್ ಆಫ್ ವಿಚ್ ಓನ್ಲಿ 54 ಮೆಡಿಕಲ್ ಯೂನಿವರ್ಸಿಟೀಸ್ ಆರ್ ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಓಕೆ, ಸೊ ಈ 54 MCI ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಲ್ಲೂ ನಿಮಗೆ ಗ್ರೇಡ್ ಎ ಯೂನಿವರ್ಸಿಟಿ, ಗ್ರೇಡ್ ಬಿ ಯೂನಿವರ್ಸಿಟಿ ಮತ್ತು ಗ್ರೇಡ್ ಸಿ ಯೂನಿವರ್ಸಿಟಿ ಅಂತ ಬರುತ್ತೆ. ಓಕೆ, ಏನಕ್ಕೆ ನಾನು ಇದನ್ನು ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ರಷ್ಯಾ ಅಂತ ಬಂದಿದ ತಕ್ಷಣ ಅದು ಮೇನ್ ಕನ್ಸರ್ನ್ಸ್ ಬರೋದು ಬಂದು ಲ್ಯಾಂಗ್ವೇಜ್ ಇಶ್ಯೂ. ಬಿಕಾಸ್ ಒಂದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್, ಇಂಗ್ಲಿಷ್ ಮೀಡಿಯಂ ಥಾಟ್ ಪ್ರೋಗ್ರಾಮ್ ನಡೆಸಬೇಕು ಅಂದರೆ ಆ ಯೂನಿವರ್ಸಿಟಿಗೆ ಲೈಸೆನ್ಸ್ ಸಿಗೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಆ ಲೈಸೆನ್ಸ್ನ ಇಲ್ದಿರ ತುಂಬ ಯೂನಿವರ್ಸಿಟಿಗೆ ಏನು ಮಾಡ್ತಾರೆ ಅಂದರೆ, ನಾಟ್ ಮೆನಿ ಯೂನಿವರ್ಸಿಟಿ ಹ್ಯಾವ್ ದಟ್ ಲೈಸೆನ್ಸ್ ಟು ರನ್ ಅ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಫ್ಯಾಕಲ್ಟೀಸ್. ಅಲ್ಲಿ ಫ್ಯಾಕಲ್ಟೀಸ್ ಮತ್ತು ಫೆಸಿಲಿಟೀಸ್ ಇರೋದಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಬೈಲಿಂಗ್ವಲ್ ಪ್ರೋಗ್ರಾಮ್ನ ಟೀಚ್ ಮಾಡ್ತಾರೆ. ಅದು ಹೇಗೆ ಅಂತ ಅಂದರೆ, ಫಸ್ಟ್ 3 years ಬಂದು ನಿಮಗೆ ಇಂಗ್ಲೀಷಲ್ಲಿ ಪಾಠ ಮಾಡ್ತಾರೆ, ನೆಕ್ಸ್ಟ್ 3 years ಬಂದು ರಷ್ಯನ್ ಲ್ಯಾಂಗ್ವೇಜಲ್ಲಿ ಪಾಠ ಕಲಿಸ್ತಾರೆ. ಓಕೆ, ಸೊ ಈ 3 years ಅಲ್ಲಿ ನಿಮಗೆ MBBS ಪಾಠ ಜೊತೆ ರಷ್ಯನ್ ಲ್ಯಾಂಗ್ವೇಜ್ ಕೂಡ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ನೆಕ್ಸ್ಟ್ 3 years ನಿಮ್ದು ಏನಿರುತ್ತೆ, ನಿಮಗೆ ಪಾಠನ ನೀವು ರಷ್ಯನ್ ಲ್ಯಾಂಗ್ವೇಜಲ್ಲೇ ಕಲಿತು ಅದರಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗತ್ತೆ. ಓಕೆ, ಸೊ ಮೇನ್ಲಿ ದಿಸ್ ಇಸ್ ಕಾಲ್ಡ್ ಬೈಲಿಂಗ್ವಲ್ ಪ್ರೋಗ್ರಾಮ್ ವಿಚ್ ಮೆನಿ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಆಫ್. ಇದು ತುಂಬ ನಿಮಗೆ ಸಿಗೋದು ರಷ್ಯಾಲಿ ಈ ಆಪ್ಷನ್ಸು ಇರೋದು. ಸೊ ರಷ್ಯಾಲಿ ಹೇಳಬೇಕು ಅಂದರೆ ದೇರ್ ಆರ್ 3 ಪ್ರೋಗ್ರಾಮ್ಸ್. ಒಂದು ಬಂದು ಕಂಪ್ಲೀಟ್ ರಷ್ಯನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್,
ಸೆಕೆಂಡ್ ಒನ್ ಬಂದು ನಿಮಗೆ ಬೈಲಿಂಗ್ವಲ್ ಪ್ರೋಗ್ರಾಮ್, ಥರ್ಡ್ ಒನ್ ಬಂದು ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್. ಓಕೆ, ಸೊ ನೀವು ಪ್ಯೂರ್ಲಿ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಆಪ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಇದು ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ಗೆ ಆಪ್ಟ್ ಮಾಡ್ತಾ ಇದ್ದೀರಾ ಅಂದರೆ ಔಟ್ ಆಫ್ ದಿಸ್ 54 ಯೂನಿವರ್ಸಿಟಿ ಏನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ಡ್ ಆಗಿದೆ, ಅದರಲ್ಲಿ ನಿಮಗೆ ಹಾರ್ಡ್ಲಿ around 10 to 12 universities ಸಿಗ್ಬೋದು which provides complete English medium program with good facilities and faculties and with a good MCI passing ratio. Okay, so Russia ali this is what it is. And coming to Russia part, already ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ, you can look into that wherein I have given a complete idea about MBBS in Russia. ಅದರಲ್ಲಿ ಕಂಪ್ಲೀಟ್ ಬ್ರೀಫ್ ಆಗಿ ನಾನೊಂದು ಐಡಿಯಾ ಕೊಟ್ಟಿದ್ದೀನಿ ಅಬೌಟ್ ದ ಯೂನಿವರ್ಸಿಟಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೇಗೆ ಚೆಕ್ ಮಾಡಬೇಕು ಅಂತ ಕೂಡ. ಸೊ ಯು ಕ್ಯಾನ್ ಗೋ ಟು ಮೈ ಚಾನಲ್ ಆ್ಯಂಡ್ ಯು ಕ್ಯಾನ್ ಸಿ MBBS in Russia where you will get a complete information on that. Okay, so coming back to Russia, like I said, ಇದರ 3 different languages ಅಲ್ಲಿ ಪಾಠ ಇರುತ್ತೆ. And the duration of the course again is around 6 years in Russia also. Duration of the course ಬಂದು 6 years ಇದೆ. ಮತ್ತೆ ಇಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಅಂತ ನೋಡಿದ್ರೆ ಸಮ್ವೇರ್ ಅನ್ ಆವರೇಜ್ ಆಫ್ 18 lakhs ಇಂದ ಹಿಡಿದು ಅಪ್ ಟು 35 lakh ವರೆಗೂ ಇದೆ ರಷ್ಯನ್ ಯೂನಿವರ್ಸಿಟೀಸ್. ಸೊ ಲೋ ಗ್ರೇಡ್ ಯೂನಿವರ್ಸಿಟೀಸ್ನ ಸೆಲೆಕ್ಟ್ ಮಾಡಬೇಡಿ, ಏನಕ್ಕೆ ಅಂದರೆ ಅಗೇನ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಶ್ಯೂಸ್ ಆ್ಯಂಡ್ ಫ್ಯಾಕಲ್ಟಿ ಫೆಸಿಲಿಟಿ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ಆಪ್ಟ್ ಫಾರ್ ಅ ಗುಡ್ ಯೂನಿವರ್ಸಿಟಿ. ಸೊ ಇಲ್ಲಿ ರಷ್ಯಾ ಬಜೆಟ್ ಅಂದರೆ ನಿಮಗೆ ಅರೌಂಡ್ 18 lakhs ಇಂದ ಹಿಡಿದು ಅಪ್ ಟು 35 lakh ವರೆಗೂ ಇರುತ್ತೆ. ಸೊ ದಟ್ ಕ್ಲಿಯರ್ಲಿ ಸೇಸ್ ಅಲ್ಲಿ ನಿಮಗೆ ಲೋ ಕ್ವಾಲಿಟಿಯಿಂದ ಹಿಡಿದು ಬೆಸ್ಟ್ ಕ್ವಾಲಿಟಿ ಆಫ್ ಕಾಲೇಜಸ್ ಕೂಡ ಇದೆ. ಬಟ್ selecting the best quality of college is very important, and how to do that based on the recognition, medium of instruction, what are the facilities, hostel facilities, ಇದೆಲ್ಲದನ್ನ ತಿಳ್ಕೊಂಡು ಅದಾದ್ಮೇಲೆ ನೀವು ರಷ್ಯಾಲಿ ಯೂನಿವರ್ಸಿಟೀಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಫಾರ್ ದಿಸ್ ಯು ಕ್ಯಾನ್ ಆಲ್ವೇಸ್ ರೀಚ್ ಅಸ್ ಔಟ್. ಐ ವಿಲ್ ಬಿ ಏಬಲ್ ಟು ಗೈಡ್ ಯು ಯಾವ ಯೂನಿವರ್ಸಿಟಿ ನಿಮಗೆ ಬೆಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ದಟ್ ನಾವು ನಿಮಗೆ ಆಪ್ಷನ್ಸ್ ಕೊಡ್ತೀವಿ, ಯು ಕ್ಯಾನ್ ಪಿಕ್ ವಿಚ್ ಇಸ್ ದ ಮೋಸ್ಟ್ ಬೆಸ್ಟ್ ಆರ್ ಮೋಸ್ಟ್ ಫೀಸಿಬಲ್ ಯೂನಿವರ್ಸಿಟಿ ಫಾರ್ ಯು ಅಂತ. Okay, that is about MBBS in Russia. So third option we are looking into is MBBS in Kazakhstan. So Asian countries anta bandre Kazakhstan is one of the favorite destination anta helbodu Indian students ge. Illi it is a very clean and calm country. Okay, the quality of education is very good. The quality of education is good because Kazakhstan ali there are universities which has a world ranking of around 220 to 19 world ranking universities ಕೂಡ ನಿಮಗೆ ಕಜಾಕಿಸ್ತಾನ್ ಅಲ್ಲಿ ಅವೈಲೇಬಲ್ ಇದೆ. ಹೇಗೆ ಇಂಡಿಯಾ ಅಲ್ಲಿ ನೀವು ನೋಡ್ತಿರಲ್ಲ ಏಮ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ ರ್ಯಾಂಕ್ಡ್ ಮೆಡಿಕಲ್ ಯೂನಿವರ್ಸಿಟಿ, ಅದೇ ತರ ಕಜಾಕಿಸ್ತಾನ್ ಅಲ್ಲಿ ನಿಮಗೆ ರ್ಯಾಂಕ್ಡ್ ಯೂನಿವರ್ಸಿಟಿ ಸಿಗುತ್ತೆ, ಟಾಪ್ ರ್ಯಾಂಕ್ಡ್ ಯೂನಿವರ್ಸಿಟೀಸ್ ಅದೇ. Okay, so Kazakhstan is a very good option. Capital of Kazakhstan is Almaty. Okay, India inda nimge hardly around 6 to 7 hours flight difference irodu, sorry flight duration irodu, and you have direct flight connectivity from New Delhi to Almaty, that is in Kazakhstan. Okay, and the duration of the course in Kazakhstan is for 5 years. The total duration of the course ಬಂದು 5 years ಇರುತ್ತೆ. and ಇಲ್ಲಿ complete medium of instruction ಏನಿದೆ it is English for your 5 years ಕೂಡ. 5 ವರ್ಷನೂ ಕೂಡ ನಿಮಗೆ ಪಾಠ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಅಲ್ಲೇ ಮಾಡ್ತಾರೆ. ಕಜಾಕಿಸ್ತಾನ್ ಅಲ್ಲಿ ಯಾವುದೇ ತರ ಬೈಲಿಂಗ್ವಲ್ ಪ್ರೋಗ್ರಾಮ್ಸ್ ಇಲ್ಲ. ಯುಕ್ರೇನ್ ನಲ್ಲೂ ನಿಮಗೆ ಯಾವುದೇ ತರ ಬೈಲಿಂಗ್ವಲ್ ಪ್ರೋಗ್ರಾಮ್ಸ್ ಇರೋದಿಲ್ಲ. ಓಕೆ, ಸೊ ಇಟ್ ಇಸ್ ಓನ್ಲಿ ರಷ್ಯಾ ಚೈನಾ ಎಲ್ಲಿ ನಿಮಗೆ ಬೈಲಿಂಗ್ವಲ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ವೈಲ್ ಸೆಲೆಕ್ಟಿಂಗ್ ಯುವರ್ ಯೂನಿವರ್ಸಿಟಿ or your course, you have to be very careful. Okay, especially for Russia and China. So coming back to Kazakhstan, like I said, it is a complete English medium program for 5 years. ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಜಾಸ್ತಿ ಇರುತ್ತೆ. ಆಸ್ ಯೂಶುವಲ್ ನಿಮಗೆ 30% ಥಿಯರಿ ಇದ್ರೆ 70% ಆಫ್ ದ ಕ್ಲಾಸಸ್ ಆರ್ ಕಂಡಕ್ಟೆಡ್ ಇನ್ ಪ್ರಾಕ್ಟಿಕಲ್ಸ್, ದಟ್ ಇಸ್ ಹಾಸ್ಪಿಟಲ್ ವಿಸಿಟ್ಸ್ ಬಂದು ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ಕಜಾಕಿಸ್ತಾನ್ ಅಲ್ಲಿ ಇಫ್ ಯು ಸಿ ಓವರ್ ಆಲ್ ಬಜೆಟ್ ಅಂತ ಹೇಳಿದ್ರೆ per year ನಿಮಗೆ ಟ್ಯೂಷನ್ ಫೀಸ್ per year if you see for the tuition fees it will be somewhere between 2,50,000 going up to 3,50,000 because ಇಲ್ಲಿ ಯೂನಿವರ್ಸಿಟಿ ಫೀಸ್ ಸ್ವಲ್ಪ ಜಾಸ್ತಿನೇ. ಓಕೆ, ಬಟ್ ದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ವೆರಿ ಅಫೋರ್ಡಬಲ್ when compared to ಯುರೋಪಿಯನ್ ಕಂಟ್ರೀಸ್. ಸೊ ಇಲ್ಲಿ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ನೋಡಿದ್ರೆ ಇಟ್ ವಿಲ್ ಬಿ somewhere around 35,000 to 45,000 per year. ಓಕೆ, ಆ್ಯಂಡ್ ಮೆಸ್ ಫೆಸಿಲಿಟೀಸ್ ಬಂದು ಆವರೇಜ್ ಆಫ್ 6,000 to 7,000 per month. ಸೊ ಓವರ್ ಆಲ್ ಬಜೆಟ್ ಅಂತ ನೀವು ನೋಡಿದ್ರೆ ಕಜಾಕಿಸ್ತಾನ್ ಅಲ್ಲಿ ವಿಚ್ ಎವರ್ ಟಾಪ್ ಮೆಡಿಕಲ್ ಯೂನಿವರ್ಸಿಟಿ ಲೈಕ್ ಐ ಸೆಡ್ ರ್ಯಾಂಕ್ ಯೂನಿವರ್ಸಿಟೀಸ್ ನೀವು ಆಪ್ಟ್ ಮಾಡಿದ್ರೆ ಬಜೆಟ್ ವಿಲ್ ವೇರಿ ಸಮ್ವೇರ್ ಬಿಟ್ವೀನ್ 22 lakhs ಇಂದ ಹಿಡಿದು 25 lakhs ಇಸ್ ದ ಮ್ಯಾಕ್ಸಿಮಮ್.
So within 20 to 25 lakh city, you will get a top ranked medical university. ಸೊ ಏನಕ್ಕೆ ಬಜೆಟ್ ವೇರಿ ಆಗ್ತಾ ಇದೆ ಅಂತ ಅಂದ್ರೆ ಮೇನ್ಲಿ ಬಿಕಾಸ್ ಆಫ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ದ ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ ವೆನ್ ಕಂಪೇರ್ ಟು ಯುರೋಪಿಯನ್ ಕಂಟ್ರೀಸ್. ಬಟ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನೀವು ಕಂಪೇರ್ ಮಾಡಿ ಯುರೋಪಿಯನ್ ಕಂಟ್ರೀಸ್ ಹ್ಯಾಸ್ ದ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅದಕ್ಕೋಸ್ಕರ ನಿಮ್ದು ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ ಎವ್ರಿಥಿಂಗ್ ಹ್ಯಾಸ್ ದ ಸೇಮ್. ಓಕೆ, ಸೊ ಯುರೋಪಿಯನ್ ಅಲ್ಲಿ ನಿಮಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ಅಗೇನ್ ಅ ಬಿಟ್ ಒನ್ ಸ್ಟೆಪ್ ಹೈಯರ್ ವೆನ್ ಕಂಪೇರ್ ಟು ದ ಏಷ್ಯನ್ ಕರಿಕ್ಯುಲಮ್. ಓಕೆ, ಸೊ ಕಜಾಕಿಸ್ತಾನ್ ಅಲ್ಲಿ ಇಟ್ ಅಗೇನ್ ಫಾಲೋಸ್ ದ ಏಷ್ಯನ್ ಕರಿಕ್ಯುಲಮ್. ಇಲ್ಲಿ ಕೂಡ ನಿಮಗೆ NCI ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್, WHO ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆ್ಯಂಡ್ ECFMG ಅಪ್ರೂವ್ಡ್ ಯೂನಿವರ್ಸಿಟೀಸ್ ಸಿಗುತ್ತೆ. ಸೊ ಈ ಯೂನಿವರ್ಸಿಟಿಗಳಲ್ಲಿ ನೀವು ಹೋಗಿ ಓದ್ಬೋದು. ಇಟ್ ಇಸ್ ಅ ವೆರಿ ಅಫೋರ್ಡಬಲ್ ಬಜೆಟ್. ಓಕೆ, ಸೊ 20 to 25 lakh per year, it is hardly around 3 to 4 lakhs ಅಲ್ಲಿ ನಿಮಗೆ per year ಕಾಸ್ಟಿಂಗ್ ಬೀಳುತ್ತೆ, ಇನ್ಕ್ಲೂಡಿಂಗ್ ಯುವರ್ ಹಾಸ್ಟೆಲ್ ಆ್ಯಂಡ್ ಯುವರ್ ಟ್ಯೂಷನ್ ಫೀಸ್ ನೋಡಿದ್ರೆ. Okay, so it is a very affordable budget for Indian students especially. So if you look at for Kazakhstan universities anta kelidre, some of the universities in Kazakhstan alli I can name around Asfandiro Kazakh National Medical University. Okay, and you can offer Al Farabi Kazakh National Medical University, South Kazakh National Medical University. Okay, so ee university galalli ನೀವು you can opt for best universities or ranked universities in Kazakhstan. Okay, so next we will be talking about MBBS in Kyrgyzstan. Kyrgyzstan anta bandid takshana, the first thing what comes is low cost education ಇದು ಅಂತಾನೆ ಹೇಳ್ಬೋದು. ಬಿಕಾಸ್ ಕಿರ್ಗಿಸ್ತಾನ್ ಇಸ್ ನೋನ್ ಫಾರ್ ಇಸ್ ಲೋ ಕಾಸ್ಟ್ ಎಜುಕೇಶನ್ ವಿತ್ ದ ಕ್ವಾಲಿಟಿ ಆಫ್ ಎಜುಕೇಶನ್. ಅಲ್ಲಿ ನಿಮಗೆ ಕಾಸ್ಟ್ ಬಂದು ತುಂಬ ಅಫೋರ್ಡಬಲ್, ಕಜಾಕಿಸ್ತಾನ್ಗಿಂತ ನಿಮಗೆ ಕಮ್ಮಿನೇ ಅಂತ ಹೇಳ್ಬೋದು. ಕಿರ್ಗಿಸ್ತಾನ್ದು ಇಫ್ ಯು ಸಿ ಇಟ್ ಇಸ್ ಅ ವೆರಿ ಮಾಡರೇಟ್ ಕಂಟ್ರಿ. ಓಕೆ, ಆ್ಯಂಡ್ ದ ಕ್ಯಾಪಿಟಲ್ ಆಫ್ ಕಿರ್ಗಿಸ್ತಾನ್ ಇಸ್ ಬಿಷ್ಕೇಕ್. ಇಂಡಿಯಾಯಿಂದ ನಿಮಗೆ ಅರೌಂಡ್ 3 hours ಆಫ್ ಫ್ಲೈಟ್ ಡಿಫ್ರೆನ್ಸ್, ಡೈರೆಕ್ಟ್ ಕನೆಕ್ಟಿವಿಟಿ ಇದೆ ಅಗೇನ್ ಫ್ರಮ್ ನ್ಯೂ ಡೆಲ್ಲಿ ಟು Bishkek, that is in Kyrgyzstan. Okay, so Kyrgyzstan again the duration of the course is for 5 years. Total duration of MBBS course ಏನಿದೆ ಅದು ಒಂದು 5 years ಇರುತ್ತೆ. ಆ್ಯಂಡ್ ಇದು ಕೂಡ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ ಇರುತ್ತೆ. ಕಿರ್ಗಿಸ್ತಾನಲ್ಲಿ ಯಾವುದೇ ಥರ ಬೈಲಿಂಗ್ವಲ್ ಪ್ರೋಗ್ರಾಮ್ಸ್ ಇಲ್ಲ, ಯಾವುದೇ ಥರ ಕಿರ್ಗಿಸ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಸ್ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಪ್ರೋಗ್ರಾಮ್ಸ್. ಓಕೆ, ಸೊ 5 ವರ್ಷ ಏನಿದೆ ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಮಲ್ಲೇ ಪಾಠ ಮಾಡ್ತಾರೆ ಆ್ಯಂಡ್ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಅ ವೆರಿ ಗುಡ್ ಫೆಸಿಲಿಟೀಸ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಏನಕ್ಕೆ ತುಂಬ ಇಂಡಿಯನ್ ಸ್ಟೂಡೆಂಟ್ಸ್ ಕಿರ್ಗಿಸ್ತಾನ್ ಪ್ರಿಫರ್ ಮಾಡ್ತಾರೆ ಅಂದರೆ, ಫಸ್ಟ್ಲಿ ಇಫ್ ಐ ಸೇ ಇಟ್ ಇಸ್ ಅಬೌಟ್ ದ ವೆರಿ ಅಫೋರ್ಡಬಲ್ ಬಜೆಟ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ with a good quality of education. Okay, it has a quite good quality of education also, and Indian mess available ಇದೆ. Okay, ಇಲ್ಲಿ Indian food ಏನಿದೆ ಅದು ಈಸಿಲಿ ಅವೈಲಬಲ್ ಇದೆ ಸ್ಟೂಡೆಂಟ್ಸ್ಗೆ. ಬೀಯಿಂಗ್ ಒನ್ ಆಫ್ ದ ಏಷ್ಯನ್ ಕಂಟ್ರೀಸ್ ನಿಮಗೆ ಇಂಡಿಯನ್ ಫುಡ್ ಏನಿದೆ ಈಸಿಲಿ ಅವೈಲಬಲ್ ಇರೋದ್ರಿಂದ ಇಟ್ ಇಸ್ ಒನ್ ಆಫ್ ದ ಫೇವ್ರೆಟ್ ಡೆಸ್ಟಿನೇಷನ್ ಅಂತಲೂ ಹೇಳ್ಬೋದು ಕಿರ್ಗಿಸ್ತಾನ್. ಸೊ ಕಿರ್ಗಿಸ್ತಾನಲ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ದ ಫೀಸ್, ಕಿರ್ಗಿಸ್ತಾನಲ್ಲಿ ನಿಮಗೆ ಒಟ್ಟಾರೆ ಫೀಸ್ ನೋಡಿದ್ರೆ ಅರೌಂಡ್ ಬಜೆಟ್ ಆಫ್ 16 to 18 lakhs ಅಲ್ಲಿ ನಿಮಗೆ ಕಂಪ್ಲೀಟ್ MBBS ಕೋರ್ಸ್ ಮುಗಿಯುತ್ತೆ. ಸೊ ದಟ್ ಈಸ್ ವೆರಿ ಅಫೋರ್ಡಬಲ್, ದಟ್ ಈಸ್ ವೈ ಮೆನಿ ಸ್ಟೂಡೆಂಟ್ಸ್ ಪ್ರಿಫರ್ ದಟ್, ರೈಟ್? ಸೊ ನಿಮಗೆ ಓವರ್ ಆಲ್ ಬಜೆಟ್ ಅರೌಂಡ್ 16 lakh ಇಂದ ಹಿಡಿದು 18 lakhs ಅಲ್ಲಿ ನಿಮ್ಗೆ ಕಂಪ್ಲೀಟ್ 5 years ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ವೇರ್ ನಿಮ್ಮ ಟ್ಯೂಷನ್ ಫೀಸು, ಹಾಸ್ಟೆಲು, ಫುಡ್ಡಿಂಗ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಓಕೆ, ಕಿರ್ಗಿಸ್ತಾನಲ್ಲಿ ಇಫ್ ಯು ಆರ್ ಸೀಯಿಂಗ್ ದೇರ್ ಆರ್ ಅರೌಂಡ್ 16 ಮೆಡಿಕಲ್ ಯೂನಿವರ್ಸಿಟೀಸ್ ಇದೆ, ಔಟ್ ಆಫ್ ವಿಚ್ ಓನ್ಲಿ 7 ಮೆಡಿಕಲ್ ಯೂನಿವರ್ಸಿಟೀಸ್ ಆರ್ ರೆಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಓಕೆ, ಈ 16 ಯೂನಿವರ್ಸಿಟಿಗಳಲ್ಲಿ, ಮೆಡಿಕಲ್ ಯೂನಿವರ್ಸಿಟಿಗಳಲ್ಲಿ ಬರೀ 7 ಯೂನಿವರ್ಸಿಟಿ ಮಾತ್ರ MCI ಇಂದ ರೆಕಗ್ನೈಸ್ ಆಗಿದೆ. ಸೊ ನೀವು ಸೆಲೆಕ್ಟ್ ಮಾಡಬೇಕಂದಾಗ ಈ 7 ಯೂನಿವರ್ಸಿಟಿಗಳಿಂದನೇ ಸೆಲೆಕ್ಟ್ ಮಾಡಬೇಕು. ಸೊ ಸಮ್ ಆಫ್ ದ ಫೇವ್ರೆಟ್ ಯೂನಿವರ್ಸಿಟಿ ಆರ್ ಮೋಸ್ಟ್ let's say shortlisted university by Indian students or preferred university from Indian students ಅಂತ ಅಂದರೆ, ಫಸ್ಟ್ಲಿ ಬಂದು O State Medical University, second one is Asian State Medical Institute, then you have Kyrgyz State Medical Academy, okay, and ISM University ಇದೆ, and you also have Jalalabad National Medical University. So ಈ ಯೂನಿವರ್ಸಿಟಿಗಳೇನಿದೆ, these are some of the most preferred universities of Kyrgyzstan by Indian students. Okay, so I guess I have given a brief idea for you guys about the options for MBBS in abroad, that is in Ukraine, Kazakhstan, Kyrgyzstan and Russia. Okay, so e countryಗಳಲ್ಲಿ this will be the average budget. And coming to the university part, I cannot tell you which university is best because
ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕು ಅಂದರೆ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್ ವಾಟ್ ವಿ ಫಾಲೋ. ಓಕೆ, ಟು ಸೆಲೆಕ್ಟ್ ನಿಮಗೆ ಯಾವ ಕಂಟ್ರಿ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ ಅಂತ ಅಂದರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ಇನ್ ಟಚ್ ವಿತ್ ಅಸ್. ವಿ ವಿಲ್ ಬಿ ಏಬಲ್ ಟು ಗೈಡ್ ಯು ಅಬೌಟ್ ದ ಯೂನಿವರ್ಸಿಟಿ. ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಂದ್ರೆ ಯಾವ ಪ್ಯಾರಾಮೀಟರ್ಸ್ ನಾವು ಫಾಲೋ ಮಾಡಬೇಕಾಗತ್ತೆ, ಅದ್ರ ಬೇಸಿಸ್ ಮೇಲೆ ಆ್ಯಂಡ್ ಬೇಸ್ಡ್ ಆನ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ವಿ ವಿಲ್ ಬಿ ಸಜೆಸ್ಟಿಂಗ್ ಯು ದ ಯೂನಿವರ್ಸಿಟೀಸ್. Okay, I hope this video was helpful. Okay, and yes, do share this video with your friends, especially those who are planning, you know, to go for abroad for their MBBS studies. Okay, and if you have any questions or concerns, you can just put it in the comment box. ನಾನು ರಿಪ್ಲೈ ಮಾಡ್ತೀನಿ. ಅಥವಾ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಮೆನ್ಷನ್ ಇಟ್ ಇನ್ ದ ಕಾಮೆಂಟ್ ಬಾಕ್ಸ್. ಐ ವಿಲ್ ಮೇಕ್ ಶೋರ್ ಟು ಡೂ ಅ ವಿಡಿಯೋ ಆನ್ ದ್ಯಾಟ್. Okay, so hope you all are doing well. Take care. Until next time, thank you.